ಹಾಯ್ ಹೆಲೋ ನಮಸ್ಕಾರ ರೀ. ನನ್ನ ಅಡುಗೆ ಚಾನಲ್ಗೆ ತಮ್ಮೆಲ್ರಿಗೂ ಪ್ರೀತಿಯ ಆದರದ ಸ್ವಾಗತ. ಇವತ್ತು ನಾನು ಅವರೆಕಾಳು ಅಕ್ಕಿ ರೊಟ್ಟಿನ ಮಾಡಿ ತೋರ್ಸಕತ್ತೇನೆ. ಬೆಳಗಿನ ನಾಷ್ಟಕ್ಕೆ ಮಾಡ್ಕೋಬೋದು ನೀವು, ಇಲ್ಲಾಂದ್ರೆ ಮಧ್ಯಾಹ್ನ ಜೋಳದ ರೊಟ್ಟಿ ಚಪಾತಿ ಮಾಡಿ ಯಾರಿಗೆ ಆಗಲಿ ಒಂದೊಂದು ಸಾರಿ ಬೋರ್ ಅನ್ನಿಸ್ತೈತಿ ಒಂದೇ ಥರ ಟೇಸ್ಟ್ ತಿಂದು. ಸೊ ಆವಾಗಲೂ ಕೂಡ ಮಾಡ್ಕೋಬೋದು, ಇಲ್ಲಾಂದ್ರೆ ನೈಟ್ ಕೂಡ ಮಾಡ್ಕೋಬೋದು. ನೀವು ಏನು ಅಡುಗೆ ಇಲ್ಪ ಏನಾದರೂ ಸ್ಪೆಷಲಾಗಿ ಮಾಡ್ಕೋಬೋದು ಅಂತ ಅಂದ್ಕೊಂಡಾಗ್ಲೂ ಕೂಡ ಅವರೆಕಾಳು ಅಕ್ಕಿ ರೊಟ್ಟಿನ ಮಾಡ್ಕೋಬೋದು. ಬರ್ರಿ, ಈಗ ನಾನು ತಡ ಮಾಡೋಂಗಿಲ್ಲ. ಅವರೆಕಾಳು ಅಕ್ಕಿ ರೊಟ್ಟಿ ಮಾಡೋಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ತೋರಿಸ್ಕೊಡ್ತೇನೆ. ಮೊದಲೇದಾಗಿ ನೋಡಿರಿ, ನಾನು ಒಂದು ದೊಡ್ಡ ಬೌಲಷ್ಟು ಅಕ್ಕಿ ಹಿಟ್ಟು ತೊಗೊಂಡೇನಿ. ಹೆಚ್ಚು ಕಮ್ಮಿ ಇದು ಅರ್ಧ ಕೆ ಜಿ ಮೇಲೆ ಐತಿ, ಒಂದು ಪೋನಾ ಕೆ ಜಿ ಐತಿ ಅಂತ ಹೇಳ್ಬೋದು. ಅಂದರೆ 3/4 ಕೆ ಜಿಯಷ್ಟು ಅಕ್ಕಿ ಹಿಟ್ಟು ಐತಿ. ಹಾಗೆ ಅವರೆಕಾಳನ್ನ ಕುದಿಸಿಟ್ಕೊಂಡೇನಿ. ಇದು ನಿಮ್ಮ ಚಾಯ್ಸು, ನಿಮಗೆ ಅವರೆಕಾಳು ಜಾಸ್ತಿ ಇಷ್ಟಪಡ್ತೀರಪ್ಪ ಅಂದರೆ ಇನ್ನೂ ಜಾಸ್ತಿ ಅವರೆಕಾಳನ್ನ ತೊಗೋಬೋದು. ನಾನು ಮೀಡಿಯಮ್ ಆಗಿ ತೊಗೊಂಡೇನಿ, ಜಾಸ್ತಿನೂ ಇಲ್ಲ ಕಮ್ಮಿನೂ ಇಲ್ಲ, ಆ ಅಳತೆ ಒಳಗೆ ಅವರೆಕಾಳನ್ನ ಕುದಿಸಿ ಇಟ್ಕೊಂಡೇನಿ. ಹಾಗೆ ಒಂದು ಕಟ್ಟಷ್ಟು ಸಬ್ಬಸಿಗೆ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡೇನಿ. ಚೆನ್ನಾಗಿ ತೊಳೆದು ಕ್ಲೀನಾಗಿ ಕಟ್ ಮಾಡಿ ಇಟ್ಕೊಂಡೇನಿ. ಅದಾದಮೇಲೆ ಬಿಳಿ ಎಳ್ಳು, ಇದು ನೀವು ಬೇಕು ಅಂದ್ರೆ ಸೇರಿಸ್ಬೋದು, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು. ನಾನು ಒಂದು ಒಳ್ಳೆ ಟೇಸ್ಟ್ ಬರ್ತೈತೆ ಅಂಥೇಳಿ ಬಿಳಿ ಎಳ್ಳನ್ನು ತೊಗೊಂಡೇನಿ. ಹಾಗೆ ಒಂದು ಚಮಚದಷ್ಟು ಜೀರಿಗೆ, ಒಂದು ಸಣ್ಣ ಕ್ಯಾರೆಟ್ನ ತುರಿದಿಟ್ಕೊಂಡೇನಿ, ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು, ಹಾಗೆ ಕರಿಬೇವು ಸೊಪ್ಪನ್ನು ಈ ಥರ ಕೈಯಿಂದ ಕಟ್ ಮಾಡಿ ಇಟ್ಕೊಂಡೇನಿ. ಇದು ಕೂಡ ಒಳ್ಳೆ ಟೇಸ್ಟ್ ಕೊಡ್ತೈತಿ ಕರಿಬೇವು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಹಸಿಮೆಣ್ಸಿನ್ಕಾಯಿ, ಬೇಕು ಅಂದ್ರೆ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಕೂಡ ಸೇರಿಸ್ಕೋಬೋದು. ಈ ರೀತಿ ಸೇರಿಸ್ಕೊಂಡ್ರೆ ಸಣ್ಣ ಸಣ್ಣ ಮಕ್ಕಳಿಗೆ ತಿನ್ನೋಕ್ಕಾಗೋದಿಲ್ಲ, ಬೇಕು ಅಂದರೆ ನೀವು ಅದನ್ನು ಪೇಸ್ಟ್ ಮಾಡಿ ಸೇರಿಸ್ಕೋಬೋದು. ಅದಾದಮೇಲೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಉಳ್ಳಾಗಡ್ಡಿನೂ ಸಣ್ಣದಾಗೇನ ಪೂರ್ತಿ ಕಟ್ ಮಾಡಿ ಇಟ್ಕೋಬೇಕು. ಯಾಕಂದ್ರೆ ಅಕ್ಕಿ ರೊಟ್ಟಿ ಮಾಡಬೇಕಾದ್ರೆ ಎಲ್ಲ ಕಟ್ ಆಗಕ್ಕೆ ಶುರು ಆಗ್ತೈತಿ. ಸೊ ಹಾಗಾಗಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡೇನೆ. ಈಗ ನೋಡಿ, ಇಷ್ಟೊಂದು ಇಂಗ್ರೀಡಿಯೆಂಟ್ಸ್ ಬೇಕು ನೋಡ್ರಿ ಈಗ ಅಕ್ಕಿ ರೊಟ್ಟಿ ಮಾಡೋಕ್ಕೆ. ಹಾಗೆ ಸ್ನೇಹಿತರೆ, ಈಗ ಅಕ್ಕಿ ರೊಟ್ಟಿ ಮಾಡೋಕ್ಕೆ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಒಂದೊಂದಾಗಿ ಸೇರಿಸ್ಕೊಳತ್ತೇನೆ ನೋಡಿರಿ. ಮೊದಲು ಅಕ್ಕಿ ರೊಟ್ಟಿ ಅಂದಮೇಲೆ ಅಕ್ಕಿ ಹಿಟ್ಟು ಬೇಕೇ ಬೇಕು. ಫಸ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳತ್ತೇನೆ. ಅದಾದಮೇಲೆ ಕುದಿಸಿಟ್ಕೊಂಡಿರುವಂತಹ ಅವರೆಕಾಳು ಮೆತ್ತಗೆ ಕುದಿಸ್ಕೊಂಡೇನು ಪೂರ್ತಿಯಾಗಿ ನೋಡಿರಿ. ಈ ರೀತಿ ಅಕ್ಕಿ ರೊಟ್ಟಿ ಮಾಡ್ಕೋಬೇಕಾದ್ರೆ ಅವರೆಕಾಳು ಒಂಥರ ಇವೆಲ್ಲ ಬಿಟ್ಕೊಳಕ್ಕೆ ಶುರು ಆಗ್ಬಿಡ್ತೈತಿ, ಒಂಥರ ಪುಡಿ ಪುಡಿ ಆದಂಗೆ ಶುರು ಆಗ್ತೈತಿ. ಹಾಗಾಗಿ ನಾನು ಸ್ವಲ್ಪ 90% ಅಷ್ಟು ಮಾತ್ರ ಅವರೆಕಾಳನ್ನ ಕುದಿಸ್ಕೊಂಡೇನಿ. ಅದಾದಮೇಲೆ ಸಬ್ಬಸಿಗೆ ಸೊಪ್ಪು, ಬಿಳಿ ಎಳ್ಳು ನಮ್ಮ ಆರೋಗ್ಯಕ್ಕೆ ಭಾಳ ಚಲೋ ರೀ. ಹಂಗೆ ಜೀರಿಗೆ ಸೇರಿಸ್ಕೊಳತ್ತೇನೆ. ಕ್ಯಾರೆಟು, ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ ನೋಡ್ಕೊಂಡು ಸೇರಿಸ್ಕೊರಿ. ನಿಮಗೆ ಖಾರ ಹೆಂಗೆ ಬೇಕಲ್ಲ ಅದಕ್ಕೆ ಅನುಗುಣವಾಗಿ ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೊರಿ. ಹಂಗೆ ಉಳ್ಳಾಗಡ್ಡಿ, ಕರಿಬೇವನ್ನು ನಾನು ಸ್ವಲ್ಪ ಇನ್ನೊಂದು ಚೂರು ಕೈಯಿಂದ ಈ ಥರ ಕಟ್ ಮಾಡ್ಕೊಳ್ತೇನೆ. ಉಪ್ಪು, ನನಗೆ ಕೈ ಅಳತೆ ಒಳಗನ ಕರೆಕ್ಟು, ಸ್ಪೂನ್ ಅಳತೆ ಒಳಗೆಲ್ಲ ನಂಗೆ ಕರೆಕ್ಟಾಗಿ ಅಷ್ಟು ಗೊತ್ತಾಗಂಗಿಲ್ಲ. ಹಾಗಾಗಿ ಕೈ ಅಳತೆ ಒಳಗನ ನಾನು ಸೇರಿಸ್ಕೊಂಡಿರ್ತೀನಿ. ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಒಂದು ರೌಂಡು ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಸ್ನೇಹಿತರೆ, ಒಂದು ರೌಂಡ್ ಎಲ್ಲ ಚೆಂದಾಗೆ ಮಿಕ್ಸ್ ಮಾಡ್ಕೊಂಡು ಎಲ್ಲ ಇಂಗ್ರೀಡಿಯೆಂಟ್ಸ್ನು ಈಗ ನೆಕ್ಸ್ಟು ಕುದಿಸ್ಕೊಂಡಿರುವಂತಹ ನೀರನ್ನು ನಾನು ಸೇರಿಸ್ಕೊಳತ್ತೀನಿ. ಕುದಿ ಬಂದಿರಬೇಕು ನೀರು, ಯಾಕಂದ್ರೆ ಅಕ್ಕಿ ಹಿಟ್ಟೊಳಗೆ ಜಿಗಿಟ್ ಬರಬೇಕು ಅಂದ್ರೆ ನಾವು ಬಿಸಿನೀರು ಹಾಕಲೇಬೇಕಾಗ್ತತಿ. ನೋಡ್ಕೊಂಡು ಸೇರಿಸ್ಕೊರಿ, ಭಾಳ ಮೆತ್ತಗೂ ಆಗಬಾರ್ದು. ಆಮೇಲೆ ಅಕ್ಕಿ ರೊಟ್ಟಿ ಬಡಿಯೋಕೆ ಬರೋಂಗಿಲ್ಲ, ತಟ್ಟಕ್ಕೆ ಬರೋಂಗಿಲ್ಲ, ಹಿಟ್ಟೆಲ್ಲ ಕೈಗೆ ಅಂಟ್ಕೊಳಕ್ಕೆ ಶುರು ಆಗ್ತತಿ. ನಾವು ಜೋಳದ ರೊಟ್ಟಿ ಎಲ್ಲ ಮಾಡ್ಕೋತೇವಲ್ಲ, ಅದೇ ಹಳದೊಳಗೆ ಹಿಟ್ಟನ್ನು ಕಲಿಸ್ಕೋಬೇಕು.
ಈಗ ಅನ್ನ ಉಳಿದಿರ್ತೈತಲ್ಲ ಅದನ್ನು ಕೂಡ ಇದ್ರೊಳಗೆ ಸೇರಿಸ್ಕೊಂಡ್ರೆ ಟೇಸ್ಟ್ ಬರ್ತಾವೆ ಅಕ್ಕಿ ರೊಟ್ಟಿ. ರಾತ್ರಿ ಉಳಿದಿರೋ ಅನ್ನ ಸುಮ್ಮನೆ ನಾವು ಬರೀ ಚಿತ್ರಾನ್ನ ಇದನ್ನು ಮಾಡ್ಕೊಂಡು ತಿನ್ನೋದು, ಒಗ್ಗರಣೆನ ಈ ರೀತಿ ಅಕ್ಕಿ ರೊಟ್ಟಿ ಮಾಡಬೇಕಾದ್ರೆ ಹಿಟ್ಟೊಳಗೆ ರಾತ್ರಿ ಉಳಿದಿರೋ ಅನ್ನ ಸೇರಿಸ್ಕೊಂಡು ಮಾಡ್ಬೋದು. ಅಗದಿ ಟೇಸ್ಟಾಗಿ ಬರ್ತಾವೆ ಆ ರೀತಿ ಮಾಡಿದ್ರು. ಹಾಗೆ ಸ್ನೇಹಿತರೆ ನೋಡಿರಿ, ಅಕ್ಕಿ ರೊಟ್ಟಿ ಮಾಡೋಕ್ಕೆ ಹಿಟ್ಟು ರೆಡಿ ಆಯಿತು. ಪೂರ್ತಿ ಮೆತ್ತಗನೂ ನಾದ್ಕೊಂಡಿಲ್ಲ, ಪೂರ್ತಿ ಗಟ್ಟಿಯಾಗಿನೂ ನಾದ್ಕೊಂಡಿಲ್ಲ ನಾನು. ಯಾಕಂದ್ರೆ ಅಕ್ಕಿ ಹಿಟ್ಟು ಮೊದಲ ಜಿಗಿಟ್ ಭಾಳ ಇರ್ತೈತಿ. ನಾವು ಸ್ವಲ್ಪ ಗಟ್ಟಿಯಾಗಿ ನಾದ್ಕೊಂಡ್ರೆ ಏನಾಗ್ತೈತಪ್ಪ ಅಂದ್ರೆ ನಾವು ಬಡಿಬೇಕಾದ್ರೆ ಅದು ಅಗಲಾನ ಆಗಂಗಿಲ್ಲ. ಹಾಗಾಗಿ ನಾನು ಮೀಡಿಯಮಾಗಿ ನಾದ್ಕೊಂಡೇನಿ. ನೋಡ್ರಿ, ಒಂದು ಸ್ವಲ್ಪ ಎಣ್ಣೆ ಸವರ್ತೇನೆ ಕೈಗೆ ಅಂಟ್ಕೊಬಾರ್ದು ಅಂಥೇಳಿ. ನೀವು ಇದನ್ನು ನೆನೆ ಇಡೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಇದ್ರಾಗ ಉಳ್ಳಾಗಡ್ಡಿ ಅದು ಎಲ್ಲ ಹಾಕ್ಯಾವಲ್ಲ, ಹಾಗಾಗಿ ನೀರು ಬಿಡ್ತೈತೆ ಹಿಟ್ಟು. ಹಾಗಾಗಿ ಹಿಟ್ಟನ್ನು ನಾದ್ಕೊಂಡ ತಕ್ಷಣವೇ ಪಟ ಅಂಥೇಳಿ ಈಗ ಬಿಸಿ ಬಿಸಿಯಾಗಿ ಅಕ್ಕಿ ರೊಟ್ಟಿ ಮಾಡ್ಕೊಂಬಿಡ್ಬೇಕು. ಬರ್ರಿ ಈಗ ಅಕ್ಕಿ ರೊಟ್ಟಿ ಮಾಡ್ಕೊಳ್ಳೋನು. ಹಾಗೆ ಸ್ನೇಹಿತರೆ, ಈಗ ಅಕ್ಕಿ ರೊಟ್ಟಿ ತಟ್ಕೊಳಕ್ಕೆ ನೋಡಿರಿ, ನಾನೀಗ ಒಂದು ಹೋಳಿಗೆ ಪೇಪರ್ನ ಯೂಸ್ ಮಾಡತ್ತೇನೆ. ನೀವು ಯಾವುದಾದ್ರೂ ಎಣ್ಣೆ ಪ್ಯಾಕೆಟ್ದು ಕವರ್ ಕೂಡ ಯೂಸ್ ಮಾಡ್ಕೋಬೋದು, ಅದು ನಿಮ್ಮ ಆಪ್ಷನ್ನು. ಹಾಗೆ ಸ್ನೇಹಿತರೆ, ಈಗ ನಾನು ಸ್ವಲ್ಪ ಎಣ್ಣೆ ಹಾಕಿ ನೋಡಿರಿ ಸವರ್ಕೊಂಡು ತಟ್ಕೊಳತ್ತೇನೆ. ನೀವು ತಾಲಿಪಟ್ಟಿ ಎಲ್ಲ ಮಾಡ್ತೀರಲ್ಲ ಅದೇ ರೀತಿ ಸೇಮು. ನೋಡಿ, ನಾನು ಇಷ್ಟಿಷ್ಟು ಹಿಟ್ಟು ತೊಗೊಂಡೇನಿ. ನೀವು ಇನ್ನೊಂದು ಸ್ವಲ್ಪ ಸಣ್ಣದು ಬೇಕಪ್ಪ ಅಂದ್ರೆ ಇನ್ನೊಂದು ಚೂರು ಕಡಿಮೆ ಹಿಟ್ಟನ್ನು ಯೂಸ್ ಮಾಡ್ಕೋಬೋದು. ನಾನೊಂಚೂರು ದೊಡ್ಡ ಸೈಜ್ ಒಳಗೆ ಇರಲಿ ಅಂದ್ಕೊಂಡು ಇಷ್ಟಿಷ್ಟು ಹಿಟ್ಟು ತೊಗೊಳತ್ತೇನೆ. ಎಣ್ಣೆ ಹಾಕಿ ಚೆಂದಾಗೆ ನೋಡ್ರಿ ಈ ಥರ ತಟ್ಕೊತ ಹೋಗಬೇಕು. ಅಕ್ಕಿ ಹಿಟ್ಟು ಯೂಸ್ ಮಾಡಿರೋದ್ರಿಂದ ಏನೂ ಟೆನ್ಷನ್ ಇಲ್ಲ, ಕಟ್ ಆಗ್ತಾವಪ್ಪ ಅಂಟ್ಕೋತಾವ ಅನ್ನೋ ಟೆನ್ಷನ್ನೇ ಇರೋದಿಲ್ಲ. ಯಾಕಂದ್ರೆ ಅದ್ರೊಳಗೆ ಜಿಗಿಟ್ಟಿರ್ತೈತಿ. ನಾವು ಬೇರೆ ಹಿಟ್ಟೆಲ್ಲ ಯೂಸ್ ಮಾಡಿದ್ರೆ ಸ್ವಲ್ಪ ಟೆನ್ಷನ್ ಆಗ್ತೈತಿ, ಯಾಕಂದ್ರೆ ಕಟ್ ಆಗೋ ಚಾನ್ಸಸ್ ಇರ್ತೈತಿ. ಇದು ಮಾತ್ರ ಏನು ಟೆನ್ಷನ್ ಇಲ್ಲ, ಆರಾಮಾಗಿ ಮಾಡ್ಕೋಬೋದು. ಅವರೆಕಾಳು ಹಾಕಿರೋದ್ರಿಂದ ಸ್ವಲ್ಪ ನೋಡ್ಕೊಂಡನ್ನ ನಾವು ಈ ರೀತಿ ತಟ್ಕೋಬೇಕು. ನೋಡ್ರಿ, ನಾವು ಜಾಸ್ತಿ ಫೋರ್ಸಾಗಿ ತಟ್ಟಿದ್ರೆ ರೊಟ್ಟಿ ಬಿಟ್ಕೊಳ್ಳೋ ಚಾನ್ಸಸ್ ಇರ್ತೈತಿ, ಒಂಥರ ಬಿರುಕು ಬಿಡ್ತೈತಿ. ನಾರ್ಮಲ್ಲಾಗಿ ಹಂಗೆ ಮಾಡಿದರೆ ಏನು ತೊಂದರೆ ಇಲ್ಲ. ಅವರೆಕಾಳು ಹಾಕಿರೋದ್ರಿಂದ ಸ್ವಲ್ಪ ನೋಡಿಕೊಂಡು ಬಡಿಬೇಕು ಈ ರೀತಿ ಅಕ್ಕಿ ರೊಟ್ಟಿನ. ನೋಡ್ರಿ, ಈಗ ನಾನು ಈ ಸೈಜ್ ಒಳಗೆ ಅಕ್ಕಿ ರೊಟ್ಟಿ ಮಾಡ್ಕೊಂಡೇನಿ. ಕೆಲವೊಬ್ಬರು ಈ ಕಾಟನ್ ಅರ್ವಿ ಮೇಲೆ ನೀರು ಚಿಂಪಡಿಸಿ ಅದ್ರ ಮೇಲೂ ಈ ರೀತಿ ಅಕ್ಕಿ ರೊಟ್ಟಿ ಮಾಡ್ಕೋತಾರೋ. ಅಂದ್ರೆ ಹಸಿ ಕಾಟನ್ ಬಟ್ಟೆ ಬಿಳಿದು ಬರ್ತೈತಲ್ಲ, ಮಲ್ ಬಟ್ಟೆ ಅಂತ ಹೇಳ್ತಾರಲ್ಲ, ಅಂಥದ್ರ ಮೇಲೂ ಮಾಡ್ಕೋತಾರೋ. ನಾನು ಹೋಳಿಗೆ ಪೇಪರ್ ಮೇಲೆ ಇಷ್ಟು ಸೈಜ್ ಒಳಗೆ ಮಾಡ್ಕೊಂಡೇನಿ. ನೋಡಿರಿ, ಅವರೆಕಾಳು ಎಷ್ಟು ಚಂದ ಬಂದತ್ತೆ ಅಂಥೇಳಿ, ಎಷ್ಟು ಚಂದ ಕಾಣಿಸತ್ತತಿ. ಈಗ ಆಲ್ರೆಡಿ ನಾನು ತವಾ ಕಾಯಕ್ಕೆ ಇಟ್ಟಿದ್ನಿ, ಚೆಂದಾಗೆ ಕದ್ದತ್ತಿ ತವಾ. ಎರಡು ಕಡೆ ಚೆಂದಾಗೆ ಎಣ್ಣೆ ಸೇರಿಸಿ ಬೇಯಿಸ್ಬೇಕು. ನೋಡ್ರಿ, ಈಗ ಎರಡು ಕಡೆ ಎಣ್ಣೆ ಹಾಕಿ ಚೆಂದಾಗೆ ಮೇಲೆ ಕೆಳಗೆ ಮಾಡಿಕೊಂಡು ಅಕ್ಕಿ ರೊಟ್ಟಿನ ಬೇಯಿಸ್ಕೋಬೇಕು. ಆ ಕಡೆ ಅಕ್ಕಿ ರೊಟ್ಟಿ ಬೇಯತತಿ, ಈ ಕಡೆ ನಾನು ಇನ್ನೂ ಒಂದು ಅಕ್ಕಿ ರೊಟ್ಟಿನ ಅದೇ ರೀತಿ ಮಾಡ್ಕೊಳತ್ತೇನೆ. ಮೇನ್ ಸಬ್ಬಸಿಗೆ ಹಾಕ್ತೇವಲ್ಲ, ಅದೊಂದು ಘಮನ ಬೇರೆ ಅಂತ ಹೇಳ್ಬೋದು ಅಕ್ಕಿ ರೊಟ್ಟಿ ಮಾಡಿದಾಗ. ನೋಡ್ರಿ, ಇಷ್ಟು ಬೇಯಿಸ್ಕೊಂಡ್ರೆ ಸಾಕು. ಬಿಸಿ ಬಿಸಿಯಾದ ಅಕ್ಕಿ ರೊಟ್ಟಿ ರೆಡಿ ಆದಂಗನ. ಬಿಸಿ ಬಿಸಿ ಅಕ್ಕಿ ರೊಟ್ಟಿ ನೋಡ್ರಿ ರೆಡಿ ಆಗತ್ತವು.
ಈಗ ನೆಕ್ಸ್ಟ್ ನಾನು ಆಲ್ರೆಡಿ ಇನ್ನೊಂದು ಮಾಡಿ ಇಟ್ಕೊಂಡೇನಿ. ಇದ್ರ ಜೊತೆ ನೀವು ಬೇಕು ಅಂದರೆ ಕಾಯಿ ಚಟ್ನಿ ಮಾಡ್ಕೋಬೋದು, ಇಲ್ಲಾಂದ್ರೆ ತುಪ್ಪ ಚಟ್ನಿ ಪುಡಿ ಹಚ್ಕೊಂಡು ತಿನ್ಬೋದು, ಮೊಸರು ಚಟ್ನಿ ಪುಡಿ ಹಚ್ಕೊಂಡು ತಿನ್ಬೋದು. ನಮ್ಮ ಮನೆಯೊಳಗೆ ಹೆಚ್ಚಾಗಿ ಇದಕ್ಕೆ ತುಪ್ಪ ಚಟ್ನಿ ಪುಡಿನ ಹಚ್ಕೊಂಡು ತಿಂತಾರೆ. ಹಾಗಾಗಿ ನಾನು ಎಕ್ಸ್ಟ್ರಾ ಏನು ಚಟ್ನಿ ಮಾಡಿಲ್ಲ, ಯಾಕಂದರೆ ಇದ್ರೊಳಗನ ಎಲ್ಲ ಮಸಾಲೆ ಉಪ್ಪು ಖಾರ ಇರೋದ್ರಿಂದ ಎಕ್ಸ್ಟ್ರಾ ಚಟ್ನಿ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ನಿಮ್ಗೇನಾದರೂ ಚಟ್ನಿ ಬೇಕು ಅಂತ ಅನಿಸಿದ್ರೆ ನೀವು ಕಾಯಿ ಚಟ್ನಿನ ಆರಾಮಾಗಿ ಮಾಡ್ಕೋಬೋದು. ಹಾಗೆ ಸ್ನೇಹಿತರೆ, ಅಕ್ಕಿ ರೊಟ್ಟಿ ಹೆಂಗೆ ಬಂದಾವಂತ ಹೇಳಿ ಈಗ ಟೇಸ್ಟ್ ಮಾಡಿ ಹೇಳೋವಂಥ ಸಮಯ. ಸ್ವಲ್ಪ ತುಪ್ಪ ಹಾಕ್ಕೊಳತ್ತೇನೆ. ಬಿಸಿ ಬಿಸಿ ಅಕ್ಕಿ ರೊಟ್ಟಿಗೆ ಸ್ವಲ್ಪ ತುಪ್ಪ ಇದ್ರನ್ನ ಟೇಸ್ಟು. ತುಪ್ಪ ಮತ್ತು ಚಟ್ನಿ ಪುಡಿ ಉದಿಸ್ಕೊಂಡು ತಿಂದ್ರೆ ಅದರ ರುಚಿ ಏನಂತೀರಿ, ಮಸ್ತ್ ಅಂದ್ರೆ ಮಸ್ತ್ ಇರ್ತೈತಿ. ಚಲೋ ಆಗೈತೆ ಟೇಸ್ಟು. ಅಂದರೆ ನಾನು ಸ್ವಲ್ಪ ಹಸಿಮೆಣಸಿನ್ಕಾಯಿ ಜಾಸ್ತಿ ಹಾಕಿರೋದ್ರಿಂದ ಖಾರ ಖಾರ ಆಗೈತಿ. ನಿಮಗೆ ಇಷ್ಟೊಂದು ಖಾರ ಬೇಡ ಅಂದ್ರೆ ಸ್ವಲ್ಪ ಹಸಿಮೆಣಸಿನ್ಕಾಯಿನ ಕಡಿಮೆ ಹಾಕ್ಕೋಬೋದು. ಅಷ್ಟೊಂದು ಉಳಿದಿದ್ದೆಲ್ಲ ಮಸ್ತ್ ಆಗೈತಿ. ಖಾರ ಪ್ರಿಯರಿಗಂತೂ ಅಗದಿ ಹೇಳಿ ಮಾಡಿಸೋಂಗಾಗೈತಿ ಖಾರ ಖಾರವಾಗಿ. ಹಾಗೆ ಸ್ನೇಹಿತರೆ, ಇವತ್ತಿನ ಸ್ಪೆಷಲ್ ಅವರೆಕಾಳು ಅಕ್ಕಿ ರೊಟ್ಟಿ ನಿಮ್ಮೆಲ್ರಿಗೂ ಇಷ್ಟ ಆಗೈತೆ ಅಂತ ಭಾವಿಸ್ತೇನೆ. ನಿಮ್ಮೆಲ್ರಿಗೂ ಇಷ್ಟ ಆದ್ರೆ ಗೊತ್ತಲ್ಲ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ಮತ್ತಷ್ಟು ಈಸಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಹೀಗೆ ನೋಡ್ತಾ ಇರಿ. ನಾನಂತೂ ಅಕ್ಕಿ ರೊಟ್ಟಿ ತಿನ್ನೋದ್ರೊಳಗೆ ಬ್ಯುಸಿ ಅದೇನಿ. ಮತ್ತೆ ಸಿಗೋಣಂತ್ರಿ ಮತ್ತೊಂದು ಹೊಸ ಅಡುಗೆ ಜೊತೆ.